ಮೂವ್ ಮಾಡಿಸಿ ಸರ್. ಹೆಲೋ ಹಾಸನ, ನಮಸ್ಕಾರ. ನಾನು ನಿಮ್ಮ ಹಾಸನದ ಹುಡುಗಿ ಮಿಲನಾ ಗೌಡ. ನಾನಿವತ್ತು ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಗವೆನಹಳ್ಳಿಗೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಟೈಮ್ಸ್ ಗುರುಕುಲ CBSE ಶಾಲೆಯವರು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಕ್ ಬಂದಿದ್ದಾರೆ. ಟೈಮ್ಸ್ ಗುರುಕುಲ ಗೋಕುಲಾಷ್ಟಮಿ, ಜೀವಸ್ಪಂದನ, ಹಳೆಬೇರು, ಹೊಸ ಚಿಗುರಿನ ಸಮ್ಮೇಳನ ಎಂಬ ವಿಭಿನ್ನವಾದ ಕಾರ್ಯಕ್ರಮನ ಇಲ್ಲಿ ಆಚರಣೆ ಮಾಡಕ್ಕೆ ಬಂದಿದ್ದಾರೆ. ಮಕ್ಕಳಾಗ್ಲಿ ಪೇರೆಂಟ್ಸ್ ಆಗ್ಲಿ ಎಲ್ಲರೂ ಕೂಡ ರಾಧೆ ಕೃಷ್ಣ ಟೀಮ್ ಅಲ್ಲಿ ಬಂದಿದ್ದಾರೆ. ಅವ್ರಗಳನ್ನ ನೋಡಕ್ ತುಂಬಾನೇ ಖುಷಿ ಆಗ್ತಿದೆ. ಸೊ ಈ ಶಾಲೆಯವರು ಹೇಗೆಲ್ಲ ಆಚರಣೆ ಮಾಡ್ತಾರೆ, ಹಾಗೆ ಮಕ್ಕಳು ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ಒಳಗೋಗೋಣ ಬನ್ನಿ. ಹೊಸತನಕ್ಕೆ ಹಸಿರುವಾಸಿಯಾದ ಟೈಮ್ಸ್ ಗುರುಕುಲ ಶಾಲೆಯು ಪ್ರತಿ ವರ್ಷವೂ ಸಹ ಹೊಸದಾದ ಆಲೋಚನೆಯ ಮೂಲಕ ಸಮಾಜಕ್ಕೊಂದು ಸುಂದರ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದು, ಈ ಬಾರಿ ಪೋಷಕರ ಸಹಾಯದೊಂದಿಗೆ ವೃದ್ಧಾಶ್ರಮಕ್ಕೆ ಅಗತ್ಯವೆನ್ನಿಸಿದ್ದ ದಿನಸಿಗಳು, ತೊಟ್ಟಿಲುಗಳು ನೀಡುವ ಮೂಲಕ ಅಭೂತಪೂರ್ವ ಕಾರ್ಯಕ್ರಮವನ್ನು ನೀಡಿತು. रामनारायणं जानकी वल्लभं रामनारायणं जानकी वल्लभं कौन कहते हैं भगवान आते नहीं. ಇವಾಗ ನಮ್ ಜೊತೆ ಇದ್ದಾರೆ ಟೈಮ್ಸ್ ಗುರುಕುಲ CBSE ಶಾಲೆಯ ಅಧ್ಯಕ್ಷರಾದಂತಹ ಸುರೇಂದ್ರ ಕುಮಾರ್ ಸರ್. ಮೊದಲಿಗೆ ನಮಸ್ಕಾರ. ಸೊ ಸರ್ ಸ್ಪೀಚ್ ಮಾಡ್ಬೇಕಾದ್ರೆ ನಾನು ಪ್ರತಿಯೊಂದು ಕೇಳಿಸ್ಕೊಂಡೆ. ಪೋಷಕರು ಹಾಗೆ ಮಕ್ಕಳು ಕುರಿತಾಗಿ ಮಾತಾಡಿದ್ರು, ಹಾಗೆ ದಾನದ ಬಗ್ಗೆ ಆಗಿರ್ಬೋದು, ಹಾಗೆ ಇಲ್ಲಿ ಯಾಕೆ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು, ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ಹೇಳಿದ್ರು. ಈಗ ಅವರೊಟ್ಟಿಗೆ ನಾವು ನೇರವಾಗಿ ಕೇಳೋಣ. ಸರ್, ಮೊದಲಿಗೆ ಈ ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿದ್ದು ನೋಡಿದ್ ನನಗೆ ತುಂಬಾ ಖುಷಿ ಆಯ್ತು. ಪೋಷಕರನ್ನು ಕೂಡ ಇನ್ಕ್ಲೂಡ್ ಮಾಡಿದಿರಾ. ಸೊ ಮಕ್ಕಳಿಗೆ ಒಂಥರ ಎಲ್ಲ ಸ್ಟಡೀಸ್ ಅಪಾರ್ಟ್ ಒಂಥರ ಕಲ್ಚರಲ್ ಜೊತೆಗೆ ಒಂದು ಮೀನಿಂಗ್ಫುಲ್ ಕಾರ್ಯಕ್ರಮನ ಆಯೋಜನೆ ಮಾಡಿದಿರಾ. ಸರ್, ನಿಮಗೆ ಯಾಕೆ ಇಲ್ಲಿ ಆಯೋಜನೆ ಮಾಡ್ಬೇಕು ಅಂತ ಅನಿಸ್ತು, ಹಾಗೆ ಈ ಕಾರ್ಯಕ್ರಮನ ಉದ್ದೇಶಿಸಿ ಒಂದೆರಡು ಮಾತಾಡ್ಬೇಕು. ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ದ ಒಂದು ಕಾರಣಕ್ಕೆ ಅಂದ್ರೆ, ಈ ಒಂದು ಆಶ್ರಮದಲ್ಲಿ ವೃದ್ಧರು ಇದ್ದಾರೆ ಮತ್ತು ಮಕ್ಕಳು ಇದ್ದಾರೆ. ಸೊ ಈ ವೃದ್ಧರಿಗೆ ಮತ್ತೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ರಿಕ್ರಿಯೇಷನ್ ಕಾರ್ಯಕ್ರಮಗಳು ಇಲ್ಲಿ ಅಷ್ಟಾಗಿ ಸಿಗಲ್ಲ. ಮತ್ತೆ ಇಲ್ಲಿವರೆಗೆ ಯಾವುದೇ ಬೇರೆ ಶಾಲೆಯವರು ಬಂದು ಕಾರ್ಯಕ್ರಮಗಳ ಮಾಡಿಲ್ಲ. ಬಟ್ ಬೇರೆಯವರು ಬಂದು ಮಾಡ್ತಾ ಹೋಗ್ತಾರೆ. ಸೊ ಬರ್ತ್ಡೇ ಪಾರ್ಟಿ ಮಾಡ್ತಾ ಹೋಗ್ತಾರೆ, ಅವ್ರು ಇನ್ಯಾವುದೋ ಮ್ಯಾರೇಜ್ ಆನಿವರ್ಸರಿ ಮಾಡ್ತಾ ಹೋಗ್ತಾರೆ. ಬಟ್ ನಮ್ಮ ಉದ್ದೇಶ ಏನಂದ್ರೆ, ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಅಥವಾ ಗೋಕುಲಾಷ್ಟಮಿ ಅಂತ ಇದೆಯಲ್ಲ, ಈ ಕಾರ್ಯಕ್ರಮನ ಇಲ್ಲಿ ಮಾಡಿದ್ರೆ ಇಲ್ಲಿ ಇರುವಂತಹ ಮಕ್ಕಳು ಮತ್ತೆ ಆ ವೃದ್ಧರಿಗೆ ಒಂದು ಆನಂದವಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಮಾಡಬೇಕು ಅಂತ ನಾವು ಈ ಜಾಗವನ್ನ ಸೆಲೆಕ್ಟ್ ಮಾಡಿಕೊಂಡು, ಅದ್ರ ಜೊತೆಗೆ ನಮ್ಗೆ ಏನಮ್ಮ ಅನ್ಕೊಂಡ್ರೆ, ಸೊ ಇಲ್ಲಿ ಸರಿಸುಮಾರು ಒಂದು 60ರಿಂದ 70 ಜನ ವೃದ್ಧರು ಮತ್ತೆ ಮಕ್ಕಳಿದ್ದಾರೆ. ಸೊ ಅವರಿಗೆ ನಮ್ಮ ಶಾಲೆಯಿಂದ ಏನಾದ್ರು ಒಂದು ಚಿಕ್ಕ ಕಾಣಿಕೆಯನ್ನು ಕೊಡಬೇಕು ಅಂತ ನಾವು ಯೋಚನೆ ಮಾಡಿದಾಗ, ನಾವು ಒಬ್ಬರೇ ಇನ್ವಾಲ್ವ್ ಆದ್ರೆ ಸರಿಯಾಗಲ್ಲ, ಇದರಲ್ಲಿ ಪೋಷಕರು ಮತ್ತೆ ಮಕ್ಕಳು ಇನ್ವಾಲ್ವ್ ಆಗಲಿ ಅಂತ ಹೇಳಿ ನಮ್ಮ ಶಾಲೆಯ KG ಇಂದ 12th ವರೆಗೆ ಓದ್ತಿರುವಂಥ ಎಲ್ಲ ಮಕ್ಕಳು ಸೇರಿಕೊಂಡು, ಎಲ್ಲ ಪೋಷಕರು ಸೇರಿಕೊಂಡು ಅವ್ರ ಕೈಲಿ ಏನು ಸಾಧ್ಯನೋ ಅದನ್ನ ತಂದು ನಮ್ಮಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವೆಲ್ಲ ಪ್ಯಾಕ್ ಮಾಡಿ, ಸೊ ಈ ಒಂದು ಆಶ್ರಮಕ್ಕೆ ಒಂದು 3 ರಿಂದ 4 ತಿಂಗಳಿಗೆ ಆಗುವಷ್ಟು ರೇಷನ್ ನಮ್ಮ ಹತ್ರ ತಂದಿದ್ದೀವಿ ನಾವು. ಸೊ ಅದನ್ನ ಕೊಡಬೇಕು ಅಂತ ನಾವು ಮನಸ್ಸು ಮಾಡಿಕೊಂಡು, ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ನನಗೆ ಏನಪ್ಪಾ ಅಂದ್ರೆ, ಸೊ ನನಗೆ ಅಜ್ಜ ಅಜ್ಜಿರಿಬ್ರೂ ಇಲ್ಲ ಇವಾಗ. ಸೊ ಆ ಒಂದು ಕಾರಣನೂ ಅಷ್ಟೇ. ಸೊ ನಮ್ಮ ಈ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಆ ಅಜ್ಜ ಅಜ್ಜಿ ಜೊತೆ ಇವತ್ತೇನಾಗಿದೆ ಅಂದ್ರೆ, ಇವತ್ತಂದ್ರೆ ಸಿಟಿ ಲೈಫಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಎಲ್ಲಿ ನೋಡಿದ್ರು ಸಿಂಗಲ್ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರೋ ಅಂಥದ್ದು. ಸೊ ಯಾವ ತಂದೆ ತಾಯಿಗಳಿಗೂ
ಈಗೇನಾಗುತ್ತೆ ಮಕ್ಳುಗಳು ಜೊತೆಲಿ ಇರೋದಕ್ಕೆ ಇಷ್ಟಪಡ್ತೇ ಇಲ್ಲ ಇವತ್ತಿನ ಒಂದು ಕಾಲಘಟ್ಟದಲ್ಲಿ. ಇದನ್ನ ಬೇರೆ ರೀತಿ ಅಪಾರ್ಥ ಮಾಡ್ಕೊಳಕ್ ಹೋಗಬಾರ್ದು. ಇದೇ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಇವತ್ತೇನಾಗುತ್ತೆ, ಬರುವಂತಹ ಒಂದು ಕಮ್ಯುನಿಕೇಶನ್ ಗ್ಯಾಪು ಮತ್ತೆ ಅವರವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಏನಾಗುತ್ತೆ, ಸೊ ಬೇರೆ ಥರ ಇರ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಒಂದು ಆಶ್ರಮಕ್ಕೆ ಮಕ್ಳುಗಳನ್ನ ಕರ್ಕೊಬಂದ್ರೆ ಸೊ ಆ ಮಕ್ಕಳಿಗೆ ಅಜ್ಜ ಅಜ್ಜಿ ಇದಾರೆ ಅನ್ನೋ ಒಂದು ಭಾವನೆ ಆ ಮಕ್ಕಳಲ್ಲಿ ಒಂದು ಭಾವನೆ ಮೂಡ್ತಾ ಹೋಗ್ತದೆ. ಸೊ ಇಲ್ಲಿ ಬರುವಂತ ಪೋಷಕರಿಗೆ ಈ ಒಂದು ವಾತಾವರಣ ನೋಡಿದಾಗ ಸೊ ನಾವೆಲ್ಲ ಒಂದ್ ಕಡೆ ತಪ್ಪು ಮಾಡ್ತಾ ಇದೀವೇನೋ, ಮುಂದೆ ತಪ್ಪು ಮಾಡಬಾರ್ದು, ನಮ್ಮ ಮಕ್ಕಳ ಜೊತೆಗೆ ನಾವು ಜೊತೆಗೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಇದ್ದು ಒಂದು ಕೂಡು ಕುಟುಂಬ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಇದನ್ನ ನಾವು ಶಾಲೆಯಲ್ಲೇ ನಾವು ಅದನ್ನ ಮಕ್ಕಳಿಗೆ ಬೆಳೆಸ್ತಾ ಹೋಗ್ಬೇಕಾಗತ್ತೆ. ನಾವು ಮನೇಲಿ ಹೇಳ್ಕೊಡ್ತೀವಿ, ಮನೇಲಿ ಹೇಳಕ್ಕಿಂತನೂ ಇಲ್ಲಿ ಏನಾಗುತ್ತೆ, ಶಾಲೆಯಲ್ಲಿ ಹೇಳಿದಾಗ ಅದು ಹೆಚ್ಚು ಮಕ್ಕಳಿಗೆ ಮನದಟ್ಟಾಗ್ತಾ ಹೋಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿಕೊಂಡು ನಮ್ಮ ಮಕ್ಕಳು ಎಷ್ಟು ಎಕ್ಸೈಟ್ ಆಗಿದ್ರು ಇವತ್ತಿನ ಇವೆಂಟ್ಗೆ. ನಮ್ಮ ಪೇರೆಂಟ್ಸ್ ಗಳು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ರು. ಮಕ್ಳಿಗಿಂತ ಅವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ನನ್ನ ಮಕ್ಕಳು ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ಅಥವಾ ಅವ್ರನ್ನ ರಾಧೆ ಕೃಷ್ಣ ಔಟ್ಫಿಟ್ ಅಲ್ಲಿ ನೋಡಕ್ ತುಂಬಾನೇ ಖುಷಿ ಪಡ್ತಾ ಇದ್ರು. ಸೊ ಅವ್ರ ಹತ್ರನೂ ಮಾತಾಡ್ಸೋಣ ಬನ್ನಿ, ಅವ್ರಿಗೆ ಹೆಂಗೆಲ್ಲ ಅನಿಸ್ತು, ಎಷ್ಟು ಖುಷಿ ಆಯ್ತು ಅಂತ. ಸೊ ಮೊದ್ಲಿಗೆ ಎಲ್ಲರಿಗೂ ನಮಸ್ಕಾರ. ಹಾಯ್ ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಸೂಪರಾ. ಸೊ ಇವತ್ತು ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿ ಬಂದು ಓಡಾಡ್ಕೊಂಡು ನನ್ನ ಮಗು ಹಂಗ್ ಡ್ಯಾನ್ಸ್ ಮಾಡ್ತಾ ಹೆಂಗ್ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀರಾ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು? ಹಾಗೆ ಈ ಶಾಲೆಯವರು ಈ ತರ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು? ಒಂದೆರಡು ಮಾತು ಹೇಳೋದಿದ್ರೆ ಏನ್ ಹೇಳ್ತೀರಾ ಮೇಡಮ್? ಯಾಕೆಂದ್ರೆ ನನಗೆ ಇದು ತುಂಬಾ ಸ್ಪೆಷಲ್ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ತುಂಬಾ ಸ್ಕೂಲ್ಸ್ಗಳಲ್ಲಿ ನೋಡಿದೀನಿ, ಕೃಷ್ಣ ಜನ್ಮಾಷ್ಟಮಿನ ಅಂದ್ರೆ ನಾರ್ಮಲ್ ಆಗಿ ತಗೊಳ್ತಾರೆ. ಬಟ್ ಇಲ್ಲಿ ಆಶ್ರಮಕ್ಕೆ ಬಂದು ತುಂಬಾನೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮತ್ತೆ ಮಕ್ಕಳಿಗೆ ಸ್ಪೆಷಲ್ ಏನೋ ಒಂದು ಮೆಸೇಜ್ ಕೊಡುತ್ತೆ ಈ ಸ್ಕೂಲ್. ಯಾಕೆಂದ್ರೆ ಪೇರೆಂಟ್ಸ್ಗಳ ವ್ಯಾಲ್ಯೂ ಗೊತ್ತಿರಲ್ಲ ಈಗಿನ ಮಕ್ಕಳಿಗೆ. ಮತ್ತೆ ಅಪ್ಪ ಅಮ್ಮ ತಾತ ಅಜ್ಜಿ ಈ ತರ ಸಂಬಂಧನ ಅರ್ಥ ಮಾಡಿಸೋ ಅಂತ ಈವೆಂಟ್ ಆಗಿದೆ ಇದು. ಸೊ ಹಾಗೇನೆ ಹೌಸ್ ವೈಫ್ಗಳಿಗೆ ಇದೊಂದು ಒಳ್ಳೆ ಚಾನ್ಸ್ ಮಕ್ಕಳು ಮೂಲಕ. ಮತ್ತೆ ಯಾವ್ದೇ ಒಂದು ಹಬ್ಬ ಹರಿದಿನಗಳಾದ್ರೆ ಯಾವ್ದೋ ಒಂದು ನೈಟ್ ಸಿಗಾಕೊಂಡು ಕೆಲಸ ಮಾಡೋದಾಗಿರುತ್ತೆ. ಬಟ್ ಇಲ್ಲಿ ಒಳ್ಳೆ ಅವ್ರು ಹೇಗೆ ರೆಡಿ ಆಗ್ತಾರೋ ನಮಗೂ ಅದೇ ತರ ಡ್ರೆಸ್ ಆಗಿ ಮತ್ತೆ ರ್ಯಾಂಪ್ ವಾಕ್ ಮಾಡಿ ನಿಮ್ಗೂ ಚಾನ್ಸ್ ಸಿಗುತ್ತೆ, ಮಕ್ಳ ಜೊತೆ ಖುಷಿಯಾಗಿರಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಏನು ಅಂದ್ರೆ ನನ್ನ ಮಗಳಿಗೆ 5 ಮಂತ್ ನಾಮಕರಣ ಮಾಡಬೇಕಿತ್ತು, ಅದು ಕೂಡ ಆಶ್ರಮದಲ್ಲೇ ನೆರವೇರ್ತು. ಬಟ್ ಥ್ಯಾಂಕ್ ಯು ಸೋ ಮಚ್ ಇಡೀ ಸ್ಕೂಲ್ ಟೀಚರ್ಸ್ ಏನಿದಾರೋ ಮತ್ತೆ ಸುರೇಂದ್ರ ಸರ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಮನೇಲಿ ಇದ್ದಿದ್ದ ಮೈಂಡ್ ಸೆಟ್ ಇಲ್ಲಿರೋ ಹ್ಯಾಪಿ ಮೂಮೆಂಟ್ಸ್ಗಳು ಮತ್ತೆ ತುಂಬಾ ಹಿರಿಯವ್ರನ್ನ ನೋಡ್ದಂಗಾಗುತ್ತೆ, ಅವ್ರ ವ್ಯಾಲ್ಯೂಸ್ಗಳನ್ನ ಮಕ್ಳಿಗೂ ಅರ್ಥ ಮಾಡಿಸ್ದಂಗಾಗುತ್ತೆ. ಇದೊಳ್ಳೆ ಕಾನ್ಸೆಪ್ಟ್, ಮಕ್ಕಳಿಗೆ ಒಳ್ಳೆ ಮೆಸೇಜ್ ಕೊಡೋ ಮೂಲಕ ಇದೊಂದು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ ಪಾಪುಗೆ ದೃಷ್ಟಿ ತೆಗೀರಿ, ಎಷ್ಟು ಮುದ್ದಾಗಿ ಅದು ತೊಟ್ಲಲ್ಲಿ ಮಲ್ಗಿತ್ತು ಅಂತಂದ್ರೆ ಚೂರು ಹಠ ಮಾಡ್ತಿರ್ಲಿಲ್ಲ. ಸೊ ಸಾವಿರಾರು ಜನ ನೋಡ್ತಾರೆ ಈ ವಿಡಿಯೋ ಮೂಲಕನೂ ಕೂಡ. ಮೊದಲು ನಿಮ್ ಪುಟಾಣಿ ಪಾಪುಗೆ ಹೋಗಿ ದೃಷ್ಟಿ ತೆಗೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಎನರ್ಜೆಟಿಕ್ ಆಗಿ ಬಂದು ನೀವು ಪಾರ್ಟಿಸಿಪೇಟ್ ಮಾಡಿ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾಕೆ ನಾಚಿಕೆ ಆಗ್ತಿದ್ಯಾ? ಹೇಳಿ ಅಮ್ಮ, ಹೇಳಿ ಎಷ್ಟು ಖುಷಿ ಆಯ್ತು? ನಿಮ್ಮ ಕೃಷ್ಣನ ತುಂಬಾ ಕ್ಯೂಟ್ ಆಗಿ ರೆಡಿ ಮಾಡಿದೀರಾ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು ಹೇಳಿ? ತುಂಬಾ ಖುಷಿ ಆಯ್ತು. ನಾವು ಈ ತರ ಟೈಮ್ಗೋಸ್ಕರ ಕಾಯ್ತಾ ಇದ್ವಿ, ವೇಟ್ ಮಾಡ್ತಾ ನಾವು ರೆಡಿಯಾಗಿ ಬರ್ಬೋದು, ಡ್ಯಾನ್ಸ್ ಎಲ್ಲ ಮಾಡ್ಬೋದು, ರ್ಯಾಂಪ್ ಹೋಗಿ ಈ ತರ ಚಾನ್ಸ್ಗೆಲ್ಲ ಕಾಯ್ತಾ ಇದ್ವಿ. ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಕೃಷ್ಣನ ರೆಡಿ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? ಆ ತುಂಟ ಕೃಷ್ಣನ ಹೆಂಗ್ ರೆಡಿ ಮಾಡಿದ್ರಿ? ಇಲ್ಲ ಹಾಗೇನಿಲ್ಲ, ಅವ್ನು ಬೇಗನೆ ರೆಡಿ ಆದ. ಓನ್ಲಿ 5 minutes ಅಲ್ಲಿ ಸುಮ್ನೆ ರೆಡಿ ಆದ ಅವನು. ಹೌದಾ? ಯಾವ್ದೇ ತರ ಪ್ರಾಬ್ಲಮ್ ಇಲ್ಲದೆ ರೆಡಿ ಆದ. ಅವನ್ಗೂ ಕೂಡ ರೆಡಿ ಆಗೋಕ್ ಇಷ್ಟ. ಹೇಳಿ ಮ್ಯಾಮ್. ಆನ್ ಟೀಚರ್ಸ್ ಮೇಲೆ ಇರುತ್ತೆ. ಯಾಕೆಂದ್ರೆ ಟೀಚರ್ಸ್ ಫ್ರೆಂಡ್ಲಿ ತರ ನೋಡ್ಕೊಂಡು ಡೈಲಿ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಯಾವ್ದೇ ತರ ಡಿಪೆಂಡ್ಸ್ ಪೇರೆಂಟ್ಸ್ ಮೇಲೆ ಕೊಡ್ದೇನೆ ಅವರೇ ಖುಷಿಯಿಂದ ಕಲ್ಸಿರೋದ್ರಿಂದ ಇದೆಲ್ಲ ಸಾಧ್ಯ. ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಿದ್ದೀರಾ. ನೋಡ್ತಾ ಇದ್ವಿ, ಏನ್ ಗೊತ್ತಾ, ದೊಡ್ಡವ್ರು ನಮ್ಮಂತವ್ರಿಗೆಲ್ಲ ಹೇಳ್ಕೊಡ್ಬಿಡ್ಬೋದು ಡ್ಯಾನ್ಸ್ ನೆಲ್ಲ. ಬಟ್ ಪುಟಾಣಿ ಮಕ್ಳಿಗೆ ಆ ಸ್ಟೆಪ್ಸ್ ನ ನಾನು ನೋಡ್ತಿದ್ದೆ. ಅವ್ರ ಮಕ್ಳಿಗೆ ಡ್ಯಾನ್ಸ್ ಮಾಡ್ತಿದ್ರೆ ಟೀಚರ್ಸ್ ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಸೊ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಸಿಕ್ಕಾಬಡೆ ಅಂದ್ರೆ ಸಿಕ್ಕಾಬಡೆ ಇರುತ್ತೆ. ಸೊ ಮ್ಯಾಮ್, ನಿಮಗೆ ಎಷ್ಟು ಖುಷಿ ಆಯ್ತು? ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮಗೆ ತುಂಬಾ ಖುಷಿ ಆಯ್ತು ಮ್ಯಾಮ್. ಮಕ್ಕಳನ್ನ ರೆಡಿ ಮಾಡಕ್ಕೂ ಖುಷಿ ಆಯ್ತು, ನಾವು ರೆಡಿ ಆಗಕ್ ಒಂದ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಲ್ಲ, ಸಿಕ್ಕಿದೆ ಚಾನ್ಸ್ ಸಿಕ್ತಲ್ಲ ಅಂತ ಖುಷಿ ಆಯ್ತು ಮ್ಯಾಮ್. ಸ್ಕೂಲು ತುಂಬಾ ಚೆನ್ನಾಗಿದೆ ಮ್ಯಾಮ್. ಸ್ಕೂಲ್ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು. ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರೆ. ಮತ್ತೆ ಈ ಆಶ್ರಮದಲ್ಲೆಲ್ಲ ಎಲ್ಲ ಮನೆಯಿಂದ ಎಲ್ಲ ತಂದು ಕೊಡೋದು ಮತ್ತೆ ಗಿಫ್ಟ್ ಗಳೆಲ್ಲ ಕೊಡೋದು ತುಂಬಾ ಖುಷಿ ಆಯ್ತು ಮ್ಯಾಮ್. ಮಗುನು ಹೊರಡ್ಸಕ್ ಖುಷಿ ಆಯ್ತು. ಮಗು ನೋಡ್ಸಿ ತುಂಬಾ ಖುಷಿ ಆಯ್ತು. ಏ ಕೃಷ್ಣ, ಹಾಯ್ ಹಾಯ್ ಅನ್ನು ಹಾಯ್ ಅನ್ನೋ. ಹೇಳೋ ಕಳ್ಳ ಕೃಷ್ಣ, ನೀನು ಬಾಯಲ್ಲಿ ಹಾಯ್ ಅಂತ ಹೇಳು. ಹಾಯ್ ಅಂತ ಹೇಳು.
ನಮ್ ಪುಟಾಣಿ ಮಕ್ಳೆಲ್ಲ ಇವತ್ತು ಕೃಷ್ಣ ರಾಧೆ ಔಟ್ಫಿಟ್ ಅಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ. ಆಗ್ಲಿಂದ ಆಯ್ ಅಂದ್ರು ಆಯ್ ಅಂತ ಹೇಳ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ ಕಣೋ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ತರ ಪ್ರೋತ್ಸಾಹ ನೀಡ್ತಾ ಇರಿ. ಯಾವುದೇ ಇವೆಂಟ್ಸ್ಗಳು ಸ್ಕೂಲಿಂದ ಮಾಡ್ಬೋದು, ಅದೆಲ್ಲ ಇವೆಂಟ್ಸ್ಗೂ ಬಂದು ಭಾಗವಹಿಸಿ. ನಿಮ್ಮ ಮಕ್ಕಳ ಜೊತೆ ನಿಮ್ಗೂ ಒಂಥರ ರಿಫ್ರೆಶ್ಮೆಂಟ್ ತರ ಸಿಗುತ್ತೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಇದರಲ್ಲಿ ಏನಂದ್ರೆ, ನಮಗೆ ನಾವು ಅನ್ಕೊಂಡಕ್ಕಿಂತನೂ ಹೆಚ್ಚು ದಿನಸಿ ಧಾನ್ಯಗಳು ನಮ್ಮಲ್ಲಿ ಕಲೆಕ್ಷನ್ ಆಯಿತು. ಅದಕ್ಕೆ ನಾವೇನು ಪ್ಲಾನ್ ಮಾಡಿದ್ವು ಅಂದರೆ, ಸೊ ಇಲ್ಲಿಗೆ ಒಂದು 80% ಕೊಟ್ಟು ಇನ್ನು 20% ನಮ್ಮ ಕೃಷ್ಣ ಅಂಧ ಶಾಲೆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದನ್ನೂ ಇವತ್ತು ಈವ್ನಿಂಗ್ ಅದನ್ನು ತಗೊಂಡೋಗಿ ಅಲ್ಲಿ ತಲುಪಿಸ್ತೀವಿ. ಸೊ ಯಾಕೆಂದರೆ ಸಮಾಜನ ನಾನು ಒಬ್ಬನ ಕೈಲೇ ಬದಲಾವಣೆ ಮಾಡೋಕ್ಕಾಗಲ್ಲ. ನಮ್ಮ ಕಡೆಯಿಂದ, ನಮ್ಮ ಶಾಲೆ ಕಡೆಯಿಂದ, ನಮ್ಮ ಟೀಮಿಂದ ಒಂದು ಸಣ್ಣ ಕಾಣಿಕೆ ಅಂದ್ಕೊಂಡು ನಾವು ಸಹಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ತರ ವಿಶೇಷವಾಗಿರುವಂತ ಕಾರ್ಯಕ್ರಮಗಳನ್ನ ವಿವಿಧ ಜಾಗದಲ್ಲಿ ಮಾಡ್ತಾ ಇರಿ. ಸೊ ದಟ್ ಮಕ್ಳಿಗಾಗ್ಲಿ, ಪೇರೆಂಟ್ಸ್ಗಾಗ್ಲಿ, ಅಥವಾ ಈ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ಜನಗಳು ತುಂಬಾನೇ ಖುಷಿ ಪಡ್ತಾರೆ. ಸೊ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ತುಂಬಾನೇ ಖುಷಿಯಿಂದ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನೋಡಿ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದೆ ಎಲ್ಲದೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ಎಷ್ಟು ವಿಶೇಷವಾಗಿ ಟೈಮ್ಸ್ ಗುರುಕುಲ CBSE ಶಾಲೆಯವರು ಈ ಕಾರ್ಯಕ್ರಮನ ನಡೆಸ್ಕೊಟ್ರು ಅಂತ. ಆಯ್ತು, ಈ ಪುಟಾಣಿ ಮಕ್ಳ ಜೊತೆ ಎಲ್ಲ ಸೇರ್ಕೊಂಡು ನಾನು ಕೂಡ ಒಂದ್ ಸ್ವಲ್ಪ ಹೊತ್ತು ಮಗು ಆಗೋಗ್ಬಿಟ್ಟಿದೆ. ಹಾಗೆ ನಾನೀಗ ಎತ್ಕೊಂಡಿರೋದು 5 ತಿಂಗಳು ಪಾಪು. ಎಷ್ಟು ಮುದ್ದಾಗಿದ್ಲು ಅಂದ್ರೆ ಇಡೀ ಕಾರ್ಯಕ್ರಮ ಒಂಚೂರು ಏನು ತೊಂದರೆನೇ ಕೊಡ್ಲಿಲ್ಲ, ಅಷ್ಟು ಮುದ್ದಾಗಿದ್ಲು. ಸೊ ಇದೇ ತರ ಎಲ್ಲ ಶಾಲೆಯವರು ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ಬೇಕು. ಸೊ ದಟ್ ಮಕ್ಳಿಗೂ ತುಂಬಾ ಖುಷಿ ಆಗುತ್ತೆ, ಪೇರೆಂಟ್ಸ್ಗೂ ಖುಷಿ ಆಗುತ್ತೆ, ಹಾಗೆ ಟೀಚರ್ ಸ್ಟಾಫ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಸೊ ಟೈಮ್ಸ್ ಗುರುಕುಲ CBSE ಶಾಲೆಯವರಂತೂ ಸಕ್ಕತ್ತಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಹಾಗೆ ಪ್ರತಿ ವರ್ಷನೂ ಕೂಡ ಟೈಮ್ಸ್ ಗುರುಕುಲ CBSE ಶಾಲೆಯವರು ಈ ತರ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಈ ತರ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹಾಗೆ ಈ ಬಾರಿ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಗವೆನಹಳ್ಳಿಗೆ ಬಂದು ಆಚರಣೆ ಮಾಡಿದ್ದಾರೆ. ಸೊ ಆ ಹಿರಿಯರಿಗೂ ಮಕ್ಕಳಿಗೂ ಒಂಥರ ಖುಷಿ ಸಿಕ್ತು. ಎಲ್ಲರೂ ಕೂಡ ತುಂಬಾನೇ ಎಂಜಾಯ್ ಮಾಡಿದ್ರು. ನೋಡಿದ್ರಲ್ಲ ಹಾಸನದ ಜನತೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ಟೈಮ್ಸ್ ಗುರುಕುಲ ಗೋಕುಲಾಷ್ಟಮಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಲವ್ ಯು ಆಲ್.